ನಮ್ಮ ಕಣ್ಣಿಗೆ ಅಂಡಮಾನ್ ಅಂದ್ರೆ ಮುತ್ತಿನಂತಹ ಮರಳು, ನೀಲಿ ಸಾಗರ ಮತ್ತೆ ಪ್ರಕೃತಿ ಸೌಂದರ್ಯ. ಆದರೆ ಇಲ್ಲಿನ ಜನರ ಪಾಲಿಗೆ ಈ ಸಾಗರವೇ ಕೆಲವೊಮ್ಮೆ ದಾಟಲಾಗದ ಗೋಡೆಯಾಗುತ್ತೆ. ಅಂಡಮಾನ್ ಮತ್ತೆ ನಿಕೋಬಾರ್ ಎಂಬ ಸುಮಾರು 572 ದ್ವೀಪಗಳ ಈ ಸುಂದರ ಸಮೂಹದಲ್ಲಿ ಬದುಕು ಮತ್ತು ಸಾವಿನ ನಡುವೆ ಇರುವಂತಹ ಅಂತರ ಕೇವಲ ಒಬ್ಬ ವೈದ್ಯರ ಲಭ್ಯತೆಯ ಮೇಲೆ ನಿಂತಿರುತ್ತೆ. ದುರಂತವೆಂದರೆ ದ್ವೀಪಗಳು ಹರಿದು ಹಂಚಿ ಹೋಗಿರುವಂತೆ ಇಲ್ಲಿನ ವೈದ್ಯಕೀಯ ವ್ಯವಸ್ಥೆ ಕೂಡ ಚದರಿ ಹೋಗಿದೆ. ತುರ್ತು ಸಂದರ್ಭ ಎದುರಾದಾಗ ಅಲ್ಲಿನ ತಾಯಿ ಅಥವಾ ಮಗುವಿಗೆ ಸಿಗಬೇಕಾದ ಚಿಕಿತ್ಸೆ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ. ಸಣ್ಣ ದ್ವೀಪಗಳಲ್ಲಿ ವೈದ್ಯರಿಲ್ಲದೆ ರೋಗಿಯನ್ನ ಹೊತ್ಕೊಂಡು ಗಂಟೆಗಟ್ಲೆ ಫೆರಿಗೋಸ್ಕರ ಕಾಯಬೇಕು, ಇಲ್ಲ ಹೆಲಿಕಾಪ್ಟರ್ ಮೂಲಕ ಏರ್ಲಿಫ್ಟ್ ಮಾಡಬೇಕು. ಸಾಗರದ ಅಲೆಗಳನ್ನ ಸೀಳಿ ರಾಜಧಾನಿ ಶ್ರೀ ವಿಜಯಪುರಂ ಪೋರ್ಟ್ ಬ್ಲೇರ್ಗೆ ತಲುಪಿದ್ರೂ ಹೋರಾಟ ಅಲ್ಲಿಗೆ ಮುಗಿಯೋದಿಲ್ಲ. ಅಲ್ಲಿನ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಸೌಲಭ್ಯವಿಲ್ಲದಿದ್ದಾಗ ರೋಗಿಯನ್ನ ಸಾವಿರಾರು ಮೈಲಿ ದೂರದ ಚೆನ್ನೈ, ಕೋಲ್ಕತಾ, ಬೆಂಗಳೂರು ಅಥವಾ ಹೈದರಾಬಾದ್ಗೆ ವಿಮಾನದ ಮೂಲಕ ಕರೆದೊಯ್ಯಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಒಂದು ಕಡೆ ಸುಂದರ ಪ್ರಕೃತಿ, ಇನ್ನೊಂದು ಕಡೆ ಅಸಹಾಯಕ ಸ್ಥಿತಿ. ಸಮುದ್ರದ ಮಧ್ಯೆ ಇರುವ ಈ ದ್ವೀಪವಾಸಿಗಳಿಗೆ ಬೇಕಿರೋದು ಕೇವಲ ಪ್ರವಾಸೋದ್ಯಮದ ಅಭಿವೃದ್ಧಿಯಲ್ಲ, ಬದಲಿಗೆ ಪ್ರಾಣ ಉಳಿಸುವಂತಹ ಹತ್ತಿರದ ವೈದ್ಯಕೀಯ ಸ್ಪರ್ಶ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ನನ್ನ ಕೈಯಲ್ಲಿದೆ ಬಿಲ್ಲು, ರಾಮನ ಬಿಲ್ಲು. ರಾಮನ ಬಿಲ್ಲಲ್ಲ, ಕರೇನ್ ಜನಾಂಗದ ಬಿಲ್ಲು. ಬಹಳ ಖುಷಿಯಾಯಿತು. ನೆನ್ನೆ 1 ದಿವಸಗಳ ಕಾಲ ಸಂಪೂರ್ಣವಾಗಿ ಕರೇನ್ ಜನಗಳ ಮಧ್ಯದಲ್ಲಿ ಬದುಕಿದ್ದು. ಇನ್ನೂ ಸಾಕಷ್ಟು ಇರೋದು ಆಚಾರ ವಿಚಾರಗಳು ಪ್ರತಿಯೊಂದು ಇರುತ್ತೆ. ಆದರೆ ಅವೆಲ್ಲ ವೀಕೆಂಡ್ಸು, ಕೆಲವು ಹಬ್ಬ ಹರಿದಿನಕ್ಕೆ ಮೀಸಲಾಗಿದೆ. ಆದ್ದರಿಂದ ಅವನ್ನೆಲ್ಲ ನಿಮಗೆ ತೋರ್ಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನೀವುಗಳು ಕೂಡ ಬನ್ನಿ, ಅಂಡಮಾನಿಗೆ ಬಂದಾಗ ಈ ಕರೇನ್ ಜನಾಂಗವನ್ನು ಎಕ್ಸ್ಪ್ಲೋರ್ ಮಾಡಿ. ಈ ಹೋಮ್ ಸ್ಟೇಲಿ ಉಳಿಬೋದು ನೀವು. ಆ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದೀನಿ, ಕರೆ ಮಾಡಿ ಬುಕ್ ಮಾಡಿಕೊಂಡು ಬನ್ನಿ. ಈ ಕರೇನ್ ಜನಾಂಗದ ವ್ಯವಸ್ಥೆಯನ್ನು ಮತ್ತು ಇವರ ಸಂಸ್ಕೃತಿಯನ್ನು, ಆಚಾರ ವಿಚಾರವನ್ನು ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿತ್ತು ಇಲ್ಲಿ ಇದ್ದಂತಹ ಕೆಲವು ಗಂಟೆಗಳು. ಈಗ ಇಲ್ಲಿಂದ ಮುಂದೆ ಹೋಗುವಂತಹ ಸಮಯ. ನಾನು ಆಲ್ಮೋಸ್ಟ್ ಈ ಟ್ರಿಪ್ಪನ್ನು ಅಂತ್ಯಕ್ಕೆ ಬಂದಿದ್ದೀನಿ. ಅಂಡಮಾನ್ಗೆ ಗುಡ್ ಬಾಯ್ ಹೇಳೋ ಸಮಯ. ನಿಕೋಬಾರ್ಗೆ ಕೂಡ ಕಾಲಿಡುವಂತಹ ಆಸೆ ಇತ್ತು, ಬಟ್ ಈ ಸರಿ ಆಗ್ತಾಯಿಲ್ಲ. ಕಾರಣಾಂತರಗಳಿಂದ ಈ ಸರಿ ವಾಪಸ್ ಹೋಗಿ ಮತ್ತೆ ಯಾವಾಗಾರು ಒಂದು ಸರಿ ನಿಕೋಬಾರ್ನ ಫಿನಿಷ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ನಿಕೋಬಾರ್ಗೆ ಹೋಗೋದಕ್ಕೆ ನೂರಾರು ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ. ಕ್ಯಾಂಬೆಲ್ ಬೇ ಅಂತ ಒಂದು ಜಾಗ ಇದೆ. ಆ ಒಂದು ಜಾಗಕ್ಕೆ ಮಾತ್ರ ನೀವು ಇಂಡಿಯಾಸ್ ಸದರನ್ ಮೋಸ್ಟ್ ಪಾಯಿಂಟ್, ಕ್ಯಾಮೆಲ್ ಬೇಲಿ ಇಂದಿರಾ ಪಾಯಿಂಟ್ ಅಂತಿದೆ. ಆ ಪಾಯಿಂಟು ಭಾರತ ದೇಶದ ತುಟ್ಟ ತುದಿ ದಕ್ಷಿಣ ಭಾಗಕ್ಕೆ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಕನ್ಯಾಕುಮಾರಿ ಅಲ್ವಾ, ಕನ್ಯಾಕುಮಾರಿಗಿಂತ ಕೆಳಗಡೆ ಇರುವಂತಹ ಕ್ಯಾಂಬೆಲ್ ಬೇ ಇಂದಿರಾ ಪಾಯಿಂಟ್. ಇದಕ್ಕೆ ಕೂಡ ಒಂದು ದಿವಸ ಯಾವ ಥರ ಹೋಗ್ತೀನಿ, ಅಥವಾ ನೀವುಗಳು ಯಾವ ಥರ ಹೋದರೆ ತಿಳಿಸಿ ಹೇಗಿತ್ತು ಅನುಭವ ಅಂತ. ಇದು ಇವರು ಕರೇನ್ ಜನಾಂಗದ ಬಿಲ್ಲು, ಸಖತ್ ಸ್ಟ್ರಾಂಗ್ ಆಗಿ ಸಖತ್ತಾಗಿದೆ. ಈಗ ಬೆಳಗಿನ ಉಪಹಾರವನ್ನು ಮುಗಿಸಿ ಮಾಯಾವಂದರ್ ಪೋರ್ಟ್ಗೆ ಹೋಗಿ ಅಲ್ಲಿಂದ ಪೋರ್ಟ್ ಬ್ಲೇರ್ಗೆ ವಾಪಸ್ ಹೋಗ್ತಾ ಇದ್ದೀನಿ. ನಾಡಿದ್ದು ನನ್ನ ಫ್ಲೈಟು ಬ್ಯಾಂಗ್ಳೂರಿಗೆ ವಾಪಸ್ಸು. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಫ್ಲೈಟ್ಸ್ ಎಲ್ಲ, ನಂಬಕ್ಕೆ ಅಸಾಧ್ಯ ಅಂಥ ಪ್ರೈಸಸ್ ಬಂದುಬಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಯುದ್ಧದಿಂದ ಎಲ್ಲರಿಗೂ ಎಫೆಕ್ಟ್ ಆಗಿದೆ, ನಮಗೂ ಕೂಡ. ಬರ್ತಾ ಡೈರೆಕ್ಟ್ ಫ್ಲೈಟ್ ಇತ್ತು, ಹೋಗ್ತಾ ಡೈರೆಕ್ಟ್ ಫ್ಲೈಟ್ ಸಿಗ್ತಾಯಿಲ್ಲ. ಯಾಕಂದರೆ ಡೈರೆಕ್ಟ್ ಫ್ಲೈಟ್ ಆಲ್ಮೋಸ್ಟ್ 27-28 ಸಾವಿರ ತೋರಿಸ್ತಾ ಇದೆ. ಆದರೆ ಚೆನ್ನೈ ಮೂಲಕ ಒಂದು ಫ್ಲೈಟ್ ಸಿಕ್ತು 13,000ಕ್ಕೆ. ಟಿಕೆಟಿಂಗಲ್ಲಿ ಹೆಲ್ಪ್ ಮಾಡಿದಂತಹ ವೇ ಟು ವರ್ಲ್ಡ್ಗೆ ಧನ್ಯವಾದ. ನೀವು ಕೂಡ ನಿಮ್ಮ ಅಂಡಮಾನ್ ಟ್ರಿಪ್ಪನ್ನು ವೇ ಟು ವರ್ಲ್ಡ್ನೊಂದಿಗೆ ಮಾಡ್ಬೋದು ಅತ್ಯಂತ ಬೆಸ್ಟ್ ಪ್ರೈಸಲ್ಲಿ. ಯಾಕೆಂದರೆ ಪ್ರತಿಯೊಂದು ಇಲ್ಲಿ ಫೆರಿ ಟ್ರಾನ್ಸ್ಪೋರ್ಟೇಷನ್ ಬುಕ್ ಮಾಡಿಕೊಂಡು ಸಪ್ರೇಟಾಗಿ ಹೋಗೋದು ತುಂಬ ಕಷ್ಟ. ಸೋಲೋ ಟ್ರಾವೆಲರ್ ಆದರೆ ಹೆಂಗಾರು ಮ್ಯಾನೇಜ್ ಮಾಡ್ಬೋದು. ಫ್ಯಾಮಿಲಿ ಅಥವಾ ನಿಮ್ಮ ಕಪಲ್ ಜೊತೆಗೆ ಬಂದಿದ್ದರೆ, ಅಂದರೆ ನೀವು ನಿಮ್ಮ ವೈಫು ಆ ಥರ ಬಂದಿದ್ದರೆ ತುಂಬ ಕಷ್ಟ ಆಗುತ್ತೆ. ಸೊ ಅಫ್ಕೋರ್ಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ನೀವು ಕವರ್ ಮಾಡ್ಬೋದು ನಮ್ಮ ಅಚ್ಚುಮೆಚ್ಚಿನ ಕರ್ನಾಟಕದ ಹೆಮ್ಮೆಯ ಕಂಪನಿ ವೇ ಟು ವರ್ಲ್ಡ್ ಮೂಲಕ. ಬನ್ನಿ ಮುಂದಕ್ಕೆ ಹೋಗೋಣ, ಜರ್ನಿಯನ್ನು ಮುಗಿಸೋಣ. ಭಾಳ ಲಕ್ಕಿ ಅನಿಸುತ್ತೆ ಇವತ್ತು. ಬ್ಯಾಗಲ್ಲಿ ಮಯನ್ಮಾರ್ನ 2 ನೋಟ್ ಇತ್ತು, 1000 ಚಾತು 500 ಚಾತು ಮತ್ತು ಗ್ಲೋಬಲ್ ಕನ್ನಡಿಗ ನಮ್ಮ ಸ್ಟಿಕ್ಕರ್ ಕೊಡ್ತಾಯಿದ್ದೀನಿ ಡಾರಿಸ್ ಮೇಡಮ್ಗೆ. ಡಾರಿಸ್ ಮೇಡಮ್, दिस इज़ अ स्पेशल गिफ्ट फॉर यू. हाँ, म्यांमार का पैसा चात है दोनों. ये 1000 चात है, ये 500 चात है. लक है कि मेरे बैग में था. ಯಾ ಎಷ್ಟೊಂದು ಮಾಡ್ತಾರೆ, ದೋಸೆ, ಚಟ್ನಿ, ಓ ಮಾವಿನಹಣ್ಣು. ಮಯನ್ಮಾರ್ ಜನರ ಕೈಯಲ್ಲಿ
ದೋಸೆ ಇಡ್ಲಿ ತಿನ್ನೋ ಅನುಭವ. ಮತ್ತು ಇದು ಮೊಪೇತೋ ಅಂತ ಕರೀತಾರೆ, ಮಯನ್ಮಾರ್ನ ಬಹಳ ಫೇಮಸ್ ಡಿಶ್ಶು. ಅಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಅದರೊಳಗೆ ಬೆಲ್ಲವನ್ನು ಬೆರೆಸಿ ಕಾಯಿನ ಬೆರೆಸಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಫಿರ್ ಮಿಲೆಂಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಹಾಸ್ಪಿಟಾಲಿಟಿ ಸರ್. ಬಾಯ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್. ಫೆರಿ ಟಿಕೆಟ್ ರೆಡಿಯಾಗಿದೆ. ತಂದುಕೊಟ್ಟಂತಹ ರಮಲೇಶ್ ಬ್ರದರ್ಗೆ ಥ್ಯಾಂಕ್ ಯು. ಮಾಯಾ ಬಂದರ್ ಪೋರ್ಟಿಗೆ ಬಂದು ತಲುಪಿದ್ದೀವಿ. ವೇಟಿಂಗ್ ಏರಿಯಾ. ಗುಡ್ ಮಾರ್ನಿಂಗ್. ಐಲ್ಯಾಂಡಲ್ಲಿ ಲೈಫ್ ಎಷ್ಟು ಕಷ್ಟ ನೋಡಿ. ಈಗಷ್ಟೇ ಆ್ಯಂಬುಲೆನ್ಸ್ ಬಂತು. ಪೇಷಂಟನ್ನು ನಮ್ಮ ಜೊತೆಗೇ ಪೋರ್ಟ್ ಬ್ಲೇರ್ಗೆ ಫೆರಿಲಿ ಕರ್ಕೊಂಡು ಹೋಗ್ತಾರೆ. ಸೊ ಎಮರ್ಜೆನ್ಸೀಸ್ ಇದ್ದರೆ ತುಂಬ ತೊಂದರೆ ಆಗುತ್ತೆ ಇಲ್ಲಿ, ಯಾಕಂದರೆ ಅಂಥ ಮೆಡಿಕಲ್ ಫೆಸಿಲಿಟೀಸ್ ಏನೂ ಇಲ್ಲ, ಪೋರ್ಟ್ ಬ್ಲೇರಲ್ಲೂ ಇಲ್ಲ. ಸ್ಲೋಲಿ ಫಿಲ್ ಆಗ್ತಾ ಇದೆ, ಆಟೋಗಳು ಬರ್ತಾ ಇದೆ, ಎಲ್ಲನೂ ಡ್ರಾಪ್ ಮಾಡ್ತಾ ಇದೆ. ಆಟೋల ಮೇಲೆ ನೋಡಿ ಅಲ್ಲಿ ಶಿವ ಪಾರ್ವತಿ ಫೋಟೋ, ಹಾಗೆ ಒಂದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಜಡ್ಜು ಕೂಡ ಇವಾಗಷ್ಟೇ ಒಳಗೆ ಜಟ್ಟಿ ಒಳಗೋದ್ರು ಕಾರಲ್ಲಿ. ಈ ಜಾಗದಲ್ಲಿ ಟಿಕೆಟ್ ತೋರಿಸಿ ಸೀಲ್ ಹಾಕ್ಸ್ಕೊಂಡು ಸೈನ್ ಮಾಡಿಸ್ಕೋಬೇಕು. ಇಲ್ಲಿ ಬಂದಿದೆ ಆ್ಯಂಬುಲೆನ್ಸಲ್ಲಿರೋ ಪೇಷಂಟನ್ನು ಫಸ್ಟ್ ಪ್ರಿಫರೆನ್ಸ್ ಮೂಲಕ ಫೆರಿಗೆ ಒಳಗೆ ತೊಗೊಂಡೋಗ್ತಾರೆ. ಜೀವನ ಅಷ್ಟು ನೋಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಕೆಲವು ವಿಚಾರಕ್ಕೆ ಹೆಲ್ತ್ ಕೇರ್ ಇದಕ್ಕೆಲ್ಲ ಬಂದರೆ ತುಂಬಾ ಕಷ್ಟ ಇದೆ ಇಲ್ಲಿ. ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆ ಲೇಟು. ಇಷ್ಟೊತ್ತಿಗೆ ಹೊರಡಬೇಕಾಗಿದ್ದು ನಾವು 9 ಗಂಟೆಗೆ ಇದ್ದಿದ್ದು ನಮ್ಮ ಫೆರಿ. 9:30ಗೆ ಬರ್ತಾಯಿದೆ. ಇನ್ನೂ ಆ್ಯಂಕರೇಜ್ ಮಾಡಿ ನಾವೆಲ್ಲ ಹತ್ತಿ ಲಾಜಿಸ್ಟಿಕ್ಸ್ ಏನಾದರೂ ಸಾಮಾನೆಲ್ಲ ಇದ್ದರೆ ಇಳಿಸಿ ಎತ್ತಿಸಿ ತದನಂತರ ಹೊರಡುತ್ತೆ. ಆಲ್ಮೋಸ್ಟ್ 10 ಗಂಟೆ ಆಗ್ಬೋದೇನೋ. ಸಂಜೆ 4 ಗಂಟೆಗೆ ಪೋರ್ಟ್ ಬ್ಲೇರ್ಗೆ ರೀಚ್ ಆಗ್ತೀವಿ. ನೋಡಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ करेन. ये ऑल्सो करेन? ओह बहुत बढ़िया. कल आपके बेबी में रहा था, जॉन अंकल है ना, उनके साथ. ये तो बेबी बहुत क्यूट है. हाँ बेबी. ಇಲ್ಲಿ ನೋಡಿ ಫಸ್ಟ್ ಟೈಮ್ ನಾನು ಕರೇನ್ ಬೇಬಿನ ಎತ್ಕೋತಾ ಇದ್ದೀನಿ. ಗುಂಡಾಗಿದೆ. ವಾಟ್ ಇಸ್ ಹಿಸ್ ನೇಮ್? भूल गया. इसका नाम ही भूल गया. इसका नाम है भूल गया. नॉक्स. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನಾಕ್ಸ್, ಏನೋ ಸಮಾಚಾರ? ಹಾಂ, ಇದು ನೋಡಿಲಿ ನಾಕ್ಸ್. ಕ್ಯಾಮ್ರಾ ಸರ್ ಇದ್ದಾರೆ. ಅವರು ಲವಂಗ ತಿಂತಾಯಿದ್ರು. ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಮೇ ಸೋಚೋ ತಂಬಾಕು ಕೂಡ ಅಲ್ರಿ. ಹಾಂ, ಒಳ್ಳೆ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇಲಾಚಿ ಮತ್ತು ಒಂದು ಲವಂಗ ಬಾಯಿಗೆ ಹಾಕೋತಾರಂತೆ. ಮೌತ್ ಫ್ರೆಶ್ನರ್ ಜೈಸೆ ಹೋಗಿ ಹೋಗ. ಹಾಂ, ಚೆನ್ನಾಗಿರುತ್ತಂತೆ ಆರೋಗ್ಯ. ಥ್ಯಾಂಕ್ ಯು ಫಾರ್ ದ ಟಿಪ್. ತುಂಬ ಚೆನ್ನಾಗಿ ನೋಡಿಕೊಂಡ್ರು ರಮಲೇಶ್ ಬಾಯಿ. ನೀವು ಅಷ್ಟೇ ಅಂಡಮಾನಿಗೆ ಬಂದರೆ ನಮ್ಮ ವೇ ಟು ವರ್ಲ್ಡ್ ಮೂಲಕ ನಮ್ಮ ರಮಲೇಶ್ ಬಾಯಿ ಸಿಗ್ತಾರೆ, ನಿಮಗೆ ಚೆನ್ನಾಗಿ ತೋರಿಸ್ತಾರೆ. बहुत लोग हमारे आएंगे, दिखाओ हमारे लोगों को ठीक से. हाँ, जैसे मुझे दिखाया ऐसे मत दिखाना. ಇಲ್ಲ ರೀ, ತುಂಬ ಒಳ್ಳೆ ಫ್ರೆಂಡು, ತುಂಬ ಸಾಫ್ಟ್ ಸ್ಪೋಕನ್ ಪರ್ಸನ್ನು. ತುಂಬ ಖುಷಿ ಆಯಿತು ರಮಲೇಶ್ ಭಾಯ್ನ ಮೀಟ್ ಮಾಡಿ. ಫ್ಯಾಮಿಲಿಗೂ ಭೀ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಅವ್ರ ಜೈ ಬೆಂಗಾಲ್. ಇವರೆಲ್ಲ ಬೆಂಗಾಲೀಸ್ ಅಲ್ವಾ? ಆಹಾ, ಫೆರಿಗೆ ಹತ್ತಾ ಇದ್ದೀವಿ ಇವಾಗ. ಟಿಕೆಟ್ಸ್ ಇದಾಗಿದೆ. ಈ ಫೆರಿಲಿ ಮಲ್ಕೊಂಡು ಕೂಡ ಹೋಗ್ಬೋದು, ಕೂತ್ಕೊಂಡು ಕೂಡ ಹೋಗ್ಬೋದು. ಮಲ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ರೇಟು. ಟಿಕೆಟ್ ಸಿಗೋಲ್ಲ ಆನ್ಲೈನಲ್ಲಿ ಹೆಚ್ಚಾಗಿ. ನಮ್ಮ ಬೋಟ್ ಹೆಸರು ರಾಣಿ ಲಕ್ಷ್ಮಿ ಅಂತ. ಎಂಥ ಹೆಸರಿಟ್ಟಿದೆ ನೋಡಿ, ರಾಣಿ ಲಕ್ಷ್ಮಿ ನಮ್ಮ ಫೆರಿ ಹೆಸರು. ಆ್ಯಂಬುಲೆನ್ಸಲ್ಲಿ ಇದ್ದಂತಹ ಪೇಷಂಟನ್ನು ಫಸ್ಟ್ ಪ್ರಿಫರೆನ್ಸಲ್ಲಿ ಒಳಗೆ ಕಳಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅವ್ರಿಗೆ. ಇನ್ನೊಂದು 5 ನಿಮಿಷ ಹೊರಟ್ಬಿಡುತ್ತೆ. ಇದು ಸರ್ಕಾರದಿಂದ ನಡೆಸ್ತಾರೋ ಫೆರಿ. ಆಲ್ರೆಡಿ ಉರಿ ಬಿಸಿಲು ಶುರು ಆಗ್ಬಿಟ್ಟಿದೆ. ತಡ್ಕೊಳಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. 5 ನಿಮಿಷ ನಿಲ್ಲಕ್ಕಾಗಲ್ಲ ಆಚೆ. ವಾಹ್, ಅದು ಹೆಂಗೆ ಸೀರೀಸ್ ಕಂಪ್ಲೀಟ್ ಮಾಡೋದು ಗೊತ್ತಿಲ್ಲ. ನೀವೆಲ್ಲ ಒಳ್ಳೊಳ್ಳೆ ಕಾಮೆಂಟ್ ಆಗ್ತಾ ಇರ್ತೀರಲ್ಲ, ಅದೇ ಜೋಶು. ಒಂದೊಂದ್ಸಲ ಯೋಚನೆ ಮಾಡ್ತೀನಿ, ಕ್ಯಾಮ್ರಾ ಇಲ್ದಿದ್ರೆ ಇದನ್ನೆಲ್ಲ ನಾನು ಮಾಡ್ತಾಯಿದ್ನ ಅಂತ. ಸೇಫಾಗಿ ತಲುಪಿದಂತಹ ಆ್ಯಂಬುಲೆನ್ಸ್ ಸರ್ವಿಸ್ ಜನಗಳಿಗೆ, ಆ್ಯಂಬುಲೆನ್ಸ್ ಡ್ರೈವರ್ಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳೋಣ. ಆ್ಯಂಬುಲೆನ್ಸ್ ಡ್ರೈವರ್ಗಳು ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಕಡೆನೂ ಜೀವಗಳನ್ನ ಉಳಿಸ್ತಾರೆ. ಓ, ಗೌರ್ಮೆಂಟ್ ಫೆರಿಯಲ್ಲಿ ಸೀಟ್ ಹೆಂಗಿದೆ ನೋಡಿ, ಕಬ್ಬಣದ್ದು. ಓ, ಥ್ಯಾಂಕ್ ಯು. ಡೆಕ್ಟು ಕೆಳಗಡೆ. ಓಯ್, ನಾಕ್ಸ್ ಇಲ್ಲೇ ಇದ್ದಾರೆ. ಓ, ಈ ಥರ ಮಲ್ಕೊಂಡು ಹೋಗೋದು. ಸಖತ್ತಾಗಿದೆ ಇವರು. ಸರ್ ಹೆಂಗಿದೆ ಅಂತ ಸರ್? ನಂಬರ್ ಯಾವ್ದು ನಮ್ಮದು?
ಬರ್ತ್ 44 ಲೋವರ್, 44 ಲೋವರ್. ಎಲ್ಲ ಮಕ್ಕಳು ಫ್ಯಾಮಿಲಿ ಎಲ್ಲ ಇದರಲ್ಲೇ ಇದ್ದಾರೆ. 44 ಮುಸ್ತರಫೆ ಮೇಡಮ್ ನೋಡಿ, ಒಳ್ಳೆ ಫ್ಯಾನ್ಗೆಲ್ಲ ಇಟ್ಕೊಂಡು ಬಂದಿದ್ದಾರೆ. ನೈಸ್ ಫ್ಯಾನ್ ಮೇಡಮ್. ಇದು ಬೇರೆ ಲೋಕನೇ ಇದು. ಇಲ್ಲಿ 44 ನಂಬರ್ ಕಾಣಿಸ್ತಾ ಇರಲ್ಲ. ಇದು ಮೇಲ್ಗಡೆ ಭಾಗ. ಅಂಡರ್ಗ್ರೌಂಡ್ ಇಂದ ಮೇಲಿಗೆ ಬಂದಿದ್ದೀನಿ ಇವಾಗ. ಎಲ್ಲ ತೋರ್ಸೋಣ ನಿಮ್ಗೆ ಅಂತ. ವಾವ್, ಇಲ್ಲಿಂದ ಎಲ್ಲಾ ದ್ವೀಪಗಳು ಕಾಣುತ್ತೆ ನೋಡಿ. 1 2 3 ಅಲ್ಲಿ 5, ಎಷ್ಟು ದ್ವೀಪಗಳಿದೆ. ಈಗ ಊಟದ ವ್ಯವಸ್ಥೆ ನಡೀತಾ ಇದೆ. 150 ರೂಪಾಯಿ ಕೊಟ್ರೆ ಒಂದು ಊಟ ಕೊಡ್ತಾರೆ. ಮೊಟ್ಟೆ ಊಟ ಇಲ್ಲ ವೆಜ್ ಊಟ. ನೋಡಿ ಅಲ್ಲಿ ಬರ್ಕೋತಾ ಇದಾರೆ. ಯಾರ್ಯಾರು ಬೇಕೋ 150 ರೂಪಾಯಿ ಕೊಟ್ಟು ಟೊಕೊನ್ ತಗೋಬೇಕು. 12:30 ಊಟ ಕೊಡ್ತಾರೆ. ಇವಾಗ ಸಮಯ 10:30. ಅಲ್ಲೊಬ್ರು ಫ್ರೆಂಡ್ ಸಿಕ್ಕಿದ್ರು, ಆಂಧ್ರ ಪ್ರದೇಶವರು. ಆಂಧ್ರ ಪ್ರದೇಶನಲ್ಲಿ ಮೀನ್ ಹಿಡಿತಾರಂತೆ. ಇಲ್ಲೂ ಅಂಡಮಾನಲ್ಲಿ ಅವ್ರ ಮಕ್ಳ ಜೊತೆ ಮೀನ್ ಹಿಡಿಯಕ್ಕೆ ಬಂದಿದ್ರಂತೆ. 1 ತಿಂಗಳು ಇಲ್ಲೇ ಲಿಟಲ್ ಅಂಡಮಾನಲ್ಲಿ ಉಳ್ಕೊಂಡಿದ್ರಂತೆ. ಮೇಲ್ಗಡೆ ಡೆಕ್ಕಲ್ಲಿ ಮಾತಾಡಿಸ್ತಾ ಇದ್ರು. ಆಂಟಿ ಅಂದ್ರು ಇಲ್ಲಿ ಗಾಸಿಪ್ ಮಾಡ್ತಾ ಇದಾರೆ. ಶಿಪ್ ಏನಾದ್ರು ಮುಳಿದ್ರೆ ಲೈಫ್ ಜಾಕೆಟ್ಗಳು ಇಲ್ಲಿದೆ. ಕಬ್ಬಣದ ಸೀಟು. ಓಕೆ, ಮೋಸ ಇಲ್ಲ. ಇವರು 1 ಸೀಟನ್ನು 2 ಸೀಟ್ ಮಾಡ್ಕೊಂಡು ಕಾಲ್ ಚಾಚ್ಕೊಂಡು ಜಾಗ ಬಿಡ್ದಂಗೆ ಯಾರಿಗೂ ಎಂಜಾಯ್ ಮಾಡ್ತಾ ಇದ್ದಾರೆ. AC ಇದೆ, ಹಾಗೆ ಫ್ಯಾನ್ ಕೂಡ ಹಾಕಿದ್ದಾರೆ. ನಾ ತಗೊಂಡಿರೋ ಟಿಕೆಟ್ಗೆ ರೇಟು 1400 ರೂಪಾಯಿ. ಇದು ಊಟಕ್ಕೆ ಮಾಡಿರುವಂತಹ ಜಾಗ. ಊಟ ಮೊಟ್ಟೆ ಸಾರು, ದಾಲು, ಅನ್ನ, ಸಲಾಡು, ಉಪ್ಪಿನಕಾಯಿ, ಏನಿದೆ ಹಾಲು, ಟೀಗೆ. ನೀರಿಟ್ಟಿದ್ದಾರೆ ಫ್ರೀ ಆಗಿ. ಬಾಟ್ಲ್ ಇದ್ರೆ ಬಾಟ್ಲ್ ಇಲ್ಲ ಅಂದ್ರೆ ಬಾಟ್ಲ್ ತಗೋಬಹುದು 50 ರೂಪಾಯಿ ಕೊಟ್ಟು. ನನ್ನ ಊಟನೂ ಬಂತು, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬ್ರದರ್ಸ್ ಅದೇ ಹೇಳ್ತಾ ಇದಾರೆ, ಈ ಸೀಸನ್ ಅಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಚೂರೇ ಚೂರು ಒಂಚೂರು ಹಿಂಗ ಅನ್ನತ್ತೆ. ಇನ್ 2 ತಿಂಗಳು ಬಿಟ್ರೆ ಮಳೆಗಾಲ ಶುರು ಆಗುತ್ತೆ. ಮಳೆಗಾಲದಲ್ಲಿ ಹಿಂಗೆ 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 ಎಲ್ಲ ಆಗತ್ತಂತೆ. ಅವಾಗ ಊಟನೂ ಮಾಡಂಗಿಲ್ಲ, ತಿಂಡಿನೂ ತಿನ್ನಂಗಿಲ್ಲ, ನೀರು ಕುಡಿಯಂಗಿಲ್ಲ. ಎಲ್ಲ ಅಲ್ಲಾಡ್ತಾ ಇರುತ್ತೆ. ನೀರು ಕುಡಿದ್ರು ವಾಮಿಟ್ ಆಗುತ್ತೆ, ತಿಂಡಿ ತಿಂದ್ರು ವಾಮಿಟ್ ಆಗುತ್ತೆ. ಎಲ್ಲರೂ ಶಿವ ಅಂತ ಹಿಂಗ್ ತಲೆ ಮೇಲೆ ಕೈ ಹೊತ್ಕೊಂಡು ಓದಿರ್ಬೇಕು. ದಡ ಯಾವಾಗ ಸೇರ್ತೀವೋ ಅನ್ಸುತ್ತೆ. ಅದಕ್ಕೆ ಸಿ ಸಿಕ್ನೆಸ್ ಅಂತ ಕರಿತೀವಿ. ಸೊ ಎಲ್ಲ ಪ್ರಾಬ್ಲಮ್ಸ್ ನ ಅನುಭವಿಸ್ಬೇಕು. आपने देखा है सर? ಸೊ ಇವರೆಲ್ಲ ಇಲ್ಲೇ ಬದುಕೋರಲ್ವಾ, ಇವರೆಲ್ಲ ನೋಡಿರ್ತಾರೆ, ಎಲ್ಲಾ ತರ ಲೈಫ್ ನೋಡಿರ್ತಾರೆ ಸಮುದ್ರದಲ್ಲಿ. ಪಹಲೆ ಬಾರ್ ಫಸ್ಟ್ ಟೈಮ್ ಬಂದಿದ್ಯಾ, ಅದಕ್ಕೆ ಏನು ಏ ಅಚ್ಚಾ ಸೀಸನ್ है, कोई प्रॉब्लम नहीं है ना. ನೋಡಿ ಚೋಟು ನಮ್ಗೆ ಸಿಕ್ತ ಕಾಲೇಜ್ ಹುಡುಗ. ನಾಮ್ ಕ್ಯಾ? ರೋಹಿತ್ ಮಿಸ್ತ್ರಿ ಅನ್ಬಿಟ್ಟು. ಇಬ್ರು ಮಾತಾಡಿದ್ವಿ, ಕೇಕ್ ಎಲ್ಲ ಕೊಟ್ಟ ಮಾತಾಡಿಸ್ತೀವಿ ಸುಮಾರತ್ತು. ITI ಓದ್ತಾ ಇದ್ದಾನಂತೆ ಪೋರ್ಟ್ ಬ್ಲೇರ್ ಅಲ್ಲಿ, ದಿಗ್ಲಿಪುರ ಹುಡುಗ. ಊಟ ನಿಜವಾಗ್ಲೂ ಚೆನ್ನಾಗಿರಲ್ಲ ಅಂತಾನೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದಿದೆ, ಆದ್ರೆ ಊಟ ನಿಜವಾಗ್ಲೂ ಚೆನ್ನಾಗಿತ್ತು, ವರ್ತ್, ಸೂಪರ್. ನೋಡಿ ತಾಯಂದ್ರು ಊಟ ಮಾಡ್ತಾ ಇದಾರೆ. ಈ ಅಮ್ಮನ್ಗೆ 2 ಬೆರಳು ಕಟ್ಟಾಗ್ಬಿಟ್ಟಿದೆ. ಅಮ್ಮಂದು ಕಟ್ ಮೆಷಿನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ. ಅದಾದ್ಮೇಲೆ ಅಮ್ಮಂದು ಬೆರಳನ್ನ ವಾಪಸ್ ಇಲ್ಲಿ ಸೇರಿಸಿದ್ದಾರೆ ಟೆಂಪ್ರವರಿ ಆಗಿ. ಈಗ ಇವರು ಪೋರ್ಟ್ ಬ್ಲೇರ್ಗೆ ಹೋಗ್ತಾ ಇದಾರೆ, ಹಾಸ್ಪಿಟ್ಲಿಗೆ ವಾಪಸ್ ಆ ಬೆರಳನ್ನ ಸರಿ ಮಾಡಿಸ್ಕೊಳ್ಳೋದಿಕ್ಕೆ. ಅಲ್ಲಿ ಸರಿ ಹೋಗಿಲ್ಲ ಅಂದ್ರೆ ಚೆನ್ನೈಗೆ ಹೋಗ್ಬೇಕಂತೆ. ಈ ಅಮ್ಮಂಗೂ ಹುಷಾರಿಲ್ಲ. ಇಲ್ಲಿ ಸುಮಾರು ಜನ ಪೇಷಂಟ್ಸ್ ಎಲ್ಲ ಇದ್ದಾರೆ, ಮಲ್ಕೊಂಡಿದ್ದಾರೆ. ಅಂದ್ರೆ ಈ ಲೈಫ್ ನೋಡಿ ಎಷ್ಟು ಕಷ್ಟ ಇದೆ ಇವರಿಗೆ, ಐಲ್ಯಾಂಡರ್ಸ್ಗೆ. ಈಗ ನಮ್ಗೆ 1400 ರೂಪಾಯಿ ತಗೊಂಡ್ರು ಟಿಕೆಟ್ಗೆ, ಆದ್ರೆ ಐಲ್ಯಾಂಡರ್ಸ್ಗೆ 200 ರೂಪಾಯಿ. ಯಾಕೆಂದ್ರೆ ಅವ್ರು ಇಲ್ಲೇ ಪ್ರತಿನಿತ್ಯ ಬದುಕಬೇಕು, ಸಮುದ್ರನ ಪಾರ್ ಮಾಡ್ಲೇಬೇಕು. ಪ್ರತಿ ಸಲ ನಮ್ ತರ 2000 ರೂಪಾಯಿ ಕೊಟ್ಟು ಅವ್ರು ಬದುಕಕ್ಕಾಗಲ್ಲ. ಅದಕ್ಕೆ ಐಲ್ಯಾಂಡರ್ಸ್ ಕಾರ್ಡ್ ಅಂತ ಇರುತ್ತೆ. ಆ ಕಾರ್ಡ್ ಇದ್ದವ್ರಿಗೆ 200 ರೂಪಾಯಿ ಈ ತರ ಡಿಸ್ಟೆನ್ಸ್ಗೆ. ಇನ್ನು ದೂರ ಇದ್ರೆ 300 400 ಈ ತರ ಇರುತ್ತೆ. ಇವರೆಲ್ಲರಿಗೂ ಹೆಲ್ತ್ ಕೇರ್ ಸಂಪೂರ್ಣವಾಗಿ ಉಚಿತ ಮಾಡಿದ್ದಾರೆ. ಹೆಲ್ತ್ ಕೇರ್ ಉಚಿತ, ಆದ್ರೆ ಹೆಲ್ತ್ ಕೇರ್ ಇಲ್ಲ. ಆಲ್ಮೋಸ್ಟ್ 8.5 hours ಟ್ರಾವೆಲ್ ಮಾಡಿದ ನಂತರ ನಾವು ಬಂದು ತಲುಪಿದ್ವಿ ಶ್ರೀ ವಿಜಯಪುರಂ. ಎದುರುಗಡೆ ಕಾಣಿಸ್ತದೆ ಅದು ಶ್ರೀ ವಿಜಯಪುರಂ. ಇದು ಮೊನ್ನೆ ನಾನು ನಿಮಗೆ ತೋರಿಸಿದೆ ಒಂದು ಲೈಟ್ ಹೌಸ್, ನಾರ್ತ್ ಬೇ ಐಲ್ಯಾಂಡ್ ಅಲ್ಲಿರುವಂತಹ ಲೈಟ್ ಹೌಸ್ ಅದು. ಅಲ್ಲಿಂದ ಕೂಡ ನೋಟ ಅಮೋಘ. ಅಬ್ಬಾ, ಬೋಟಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ತುಂಬಾ ಕಷ್ಟ. ಈ ನೇವಿಯವರು ಸಬ್ಮರ್ನಲ್ಲಿ ಇರೋರೆಲ್ಲ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಮರ್ಚೆಂಟ್ ನೇವಿಲಂತೂ 6 ತಿಂಗಳು ಬೋಟಲ್ಲೇ ಇರ್ತಾರೆ, ಶಿಪ್ಪಲ್ಲೇ ಇರ್ತಾರೆ. ಅದು ಹೆಂಗಿರ್ತಾರೋ ನೀರು ನೋಡಿ ನೋಡಿ ಸಾಕಾಗ್ಬಿಡುತ್ತೆ. 8 hours ಹಿಂಗೆ ಅಲ್ಲಾಡಿ ಬರೀ ತೂಕಡಿಸಿದ್ದೇ ಆಯ್ತು.
ಬುಕ್ ಓದೋಣ ಅಂದ್ರೂ ನಿದ್ದೆ ಬರುತ್ತೆ, ವಿಡಿಯೋ ನೋಡಕ್ ಹೋದ್ರೂ ನಿದ್ದೆ ಬರುತ್ತೆ, ಸುಮ್ಮನೆ ಕೂತ್ಕೊಂಡಿದ್ರು ನಿದ್ದೆ ಬರುತ್ತೆ, ಒಂಥರ ಏನೋ ಮದ. ಬಟ್ ಸಮುದ್ರದ ಟ್ರಾವೆಲ್ ಒಂದು ರೀತಿಯ ಲೈಫ್ ಚೇಂಜಿಂಗ್ ಅಂತಾನೆ ಕರಿಬೇಕು. ನೀರು ನೋಡಿ ಹೆಂಗೆ ಅದು ಸ್ಪ್ರೆಡ್ ಆಗುತ್ತೆ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಬರುತ್ತೆ ಇದು ಬೋಟು. ಬೆಳಗ್ಗೆ 9:30 ಹೊರಡ್ತು, ಕರೆಕ್ಟಾಗಿ 3:40 ಅಂದರೆ 4 ಗಂಟೆ ಹಂಗೆ ರೀಚ್ ಆಗ್ತೀವಿ ಕರೆಕ್ಟಾಗಿ ನಾವು. ನೋಡಿ ನೋಡಿ ನಮ್ಮ ಮುದ್ದಾದ ನಾಕ್ಸ್ ಎಷ್ಟು ಕ್ಯೂಟ್ ಆಗಿ ನಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ. ಅವ್ರಮ್ಮ ಇಲ್ಲಿದ್ದಾರೆ. ಕರೇನ್ ಹುಡುಗ ನನಗಂತೂ ತುಂಬಾ ಇಷ್ಟ ಆಗೋದ ರೀ, ಅವಾಗಿಂದ ಇವ್ ಜೊತೆಗೆ ಇದ್ದೀನಿ ನಾನು. ಓಯ್ ಗುಂಡಾಡ 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 ಗುಂಡಾಡ. ಬೋಟ್ನ ಕ್ರೂ, ಕ್ಯಾಪ್ಟನ್ನು ಎಲ್ಲರಿಗೂ ಧನ್ಯವಾದ. ಸುರಕ್ಷಿತವಾಗಿ ನಮ್ಮನ್ನ ದಡ ಸೇರಿಸಿದಕ್ಕೆ, ಪೇಷಂಟ್ಸ್ನ ಕರ್ಕೊಂಡು ಹೋಗೋದಕ್ಕೆ ಇನ್ನೊಂದು ಆಂಬ್ಯುಲೆನ್ಸು ಬಂದು ನಿಂತಿದೆ ಇಲ್ಲಿ. ಈ ಥರ ಹಗ್ಗವನ್ನು ಹೆಂಗೆ ಕಟ್ಟಿಡ್ತಾರೆ, ಆ್ಯಂಕರು ಹಾಕ್ತಾರೆ, ಜೆಟ್ಟಿಯಲ್ಲಿ ಈ ಥರ ಜಾಗಗಳಿಗೆ ಹಾಕ್ತಾರೆ ಬೋಟ್ ಅಲ್ಲಾಡಬಾರ್ದು ಅಂತ. ಆಚೆ ಬರ್ತಿದ್ದಂಗೆ ಕಾರು ಸಿದ್ಧವಾಗಿದೆ. ಎಲ್ಲದಕ್ಕೂ ಕಾರಣ ನಮ್ಮ ಕರುನಾಡಿನ ಹೆಮ್ಮೆಯ ನಂಬರ್ 1 ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್. ನೀವು ಕೂಡ ಅಂಡಮಾನ್ನ ವೇ ಟು ವರ್ಲ್ಡ್ ಮೂಲಕ ಸಖತ್ತಾಗಿ ನೋಡ್ಬೋದು. ಹಿಂದೆ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಅಂಡಮಾನಲ್ಲಿ ಗಾಡಿ ತೊಗೊಳ್ಳೋದು ಕೂಡ ಸ್ವಲ್ಪ ಕಷ್ಟನೇ, ಯಾಕೆಂದರೆ ನೀವು ಗಾಡಿ ಆರ್ಡ್ರ್ ಮಾಡಿದ್ರೆ 15 ದಿವಸ ಅಥವಾ 20 ದಿವಸ ಅಥವಾ ಇನ್ನೂ ಜಾಸ್ತಿ ಆಗುತ್ತಂತೆ. ಆಮೇಲೆ ಒಂದು ಕಂಟೈನರ್ನ ಫುಲ್ ಪರ್ಚೇಸ್ ಮಾಡಬೇಕು, ಆಲ್ಮೋಸ್ಟ್ 1.5 ಲಕ್ಷ ಆಗುತ್ತಂತೆ ಎಕ್ಸ್ಟ್ರಾ ಒಂದು ಕಾರ್ ತರಿಸ್ಕೊಳ್ಳೋದಕ್ಕೆ. ರೇಟ್ಸು ಆಲ್ಮೋಸ್ಟ್ ಅಷ್ಟೇ ಬಿಡುತ್ತೆ, ಇಂಡಿಯಾ ಅಷ್ಟೇ, ಮೇನ್ಲ್ಯಾಂಡ್ ಅಷ್ಟೇ ಅಂತ ಹೇಳ್ತಿದ್ದಾರೆ. ಏನಾ ಸೊ ಲಾಸ್ಟ್ ಟೈಮ್ ಉಳಿದಿದೆ ಕೋಸ್ಟಲ್ ಲ್ಯಾಂಡ್ ಅಂತ, ಅದೇ ಹೋಟ್ಲಿಗೆ ತಂದಿದ್ದಾರೆ. ಇದು ಚೆನ್ನಾಗಿದೆ, ಯಾಕೆಂದರೆ ಮಾರ್ಕೆಟ್ಗೆ ಊಟ ತಿಂಡಿಗೆಲ್ಲ ಹತ್ತಿರ ಇರೋದ್ರಿಂದ ಸಿಟಿ ಸೆಂಟ್ರಲ್ಲಿ ಇರೋದು ಉತ್ತಮ, ಅದು ಹೊರಡೋ ಸಮಯದಲ್ಲಿ. ನಮ್ಮನ್ನ ಸಮುದ್ರಗಳಿಂದ ನೀವು ಈ ಥರದ್ದೆಲ್ಲ ಶೆಲ್ಸು, ಕಪ್ಪೆ ಚಿಪ್ಪು, ಶಂಖ ಅವನ್ನೆಲ್ಲ ಎತ್ಕೊಂಡು ವಾಪಸ್ ಮನೆಗೆ ಹೋಗೋಕ್ಕಾಗಲ್ಲ. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದು ಯಾವುದನ್ನು ನೀವು ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಬೀಚಲ್ಲಿ ಆಟ ಆಡ್ಬೇಕಾದ್ರೆ ಏನೋ ಸಿಕ್ತು ಅಂದ್ಬಿಟ್ಟು ಬ್ಯಾಗ್ ಹಾಕೋಬೇಡಿ, ಸುಮ್ಮನೆ ಏರ್ಪೋರ್ಟಲ್ಲಿ ಹಿಡಿದು ಮತ್ತೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ. ನೋಡಿ ಇಲ್ಲಿ ಎಷ್ಟು ಸ್ಕೆಡ್ಯೂಲ್ 1 ಸ್ಪೀಸೀಸ್, ಸ್ಕೆಡ್ಯೂಲ್ 2 ಸ್ಪೀಸೀಸ್, ಸೀ ಶೆಲ್, ಸೀ ಕುಂಬರ್, ಕೊರಾಲ್ಸ್, ಸೀ ಶೆಲ್ಸ್ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ. ಇದು ಯಾವುದನ್ನು ನೀವು ವಾಪಸ್ ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಅಂತೂ ನೋಡೋಕ್ಕಾಗಲಿಲ್ಲ, ಇಲ್ಲಿಯ ಟ್ರೈಬಲ್ಸ್ನ ಸರ್ಕಾರ ಅಲೌ ಮಾಡಲ್ಲ. ಅಟ್ಲೀಸ್ಟ್ ಈ ಥರ ಒಂದು ಫೀಲಿಂಗಲ್ಲಿ ಬೋರ್ಡಲ್ಲಾದರೂ ನೋಡಿ ಖುಷಿ ಪಡಬೇಕಷ್ಟೇ. ಏರ್ಪೋರ್ಟಲ್ಲಿ ಮಸಾಲೆ ದೋಸೆ ತೊಗೊಂಡೆ, ಒಂದು ಕಾಫಿ ತೊಗೊಂಡೆ, 550 ರೂಪಾಯಿ ಆಯಿತು. ಅಲ್ಲಿ ದೋಸಾ ಭವನ್ ಅಂತ ಜಾಗ ಇದೆ ಅಲ್ಲಿ. ಯಾಕಂದರೆ ಫ್ಲೈಟಲ್ಲಿ ಏನೂ ಕೊಡಲ್ಲ ಅವರು, ಇಲ್ಲ ಆಡು ಮುಳು ಕೊಡ್ತಾರೆ. ಅದಕ್ಕೆ 10 ರಿಂದ 20 ರೂಪಾಯಿ ಕಾಫಿ ಏರ್ಪೋರ್ಟಲ್ಲಿ 220 ರೂಪಾಯಿ. ಅದನ್ನು ರೀಸೆಂಟಾಗಿ ಹೊಸ ಸ್ಕೀಮ್ ಬಂದು ಹೊಸ ಎಕನಾಮಿಕಲ್ ಶಾಪ್ ಶುರುವಾಗಿದೆ ಅಂತೆ. ಬಟ್ ಅಂಡಮಾನಲ್ಲಿ ಇನ್ನೂ ಕಾಣಿಸ್ತಾ ಇಲ್ಲ. ಫ್ಲೈಟ್ ಸಿಗಲಿಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇತ್ತು, ನಂಬಕ್ಕೆ ಅಸಾಧ್ಯ. 28,000 ಇತ್ತು ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಏರ್ ಇಂಡಿಯಾ. ಅದಕ್ಕೆ ಚೆನ್ನೈ ಮೂಲಕ ಬರ್ತಾಯಿದ್ದೀನಿ ಇಂಡಿಗೋಲಿ. ಇಲ್ಲಿಂದ ಚೆನ್ನೈಯಿಂದ ಬೆಂಗಳೂರು 13,000 ಆಯಿತು, ಅದೂ ತುಂಬ ಎಕ್ಸ್ಪೆನ್ಸಿವ್. ಬೋರ್ಡಿಂಗ್ ಕರೆದಿದ್ದಾರೆ, ಹೋಗ್ತಾಯಿದ್ದೀನಿ. ಜನರಲಿ ನಿಮಗೆ ಟು ಆ್ಯಂಡ್ ಫ್ರೋ ಒಂದು 15,000 ರಿಂದ 16,000 ಸಿಗುತ್ತೆ. ಬಟ್ ಈ ಸತಿ ಅಂತೂ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ವಾರೇ ಮೇನ್ ಕಾರಣ. ಭೂಮಿ ಆಕಾಶದ ಮಿಲನ ಆಗೋ ಜಾಗದವರೆಗೂ ಪಯಣ,
ಜನನ ಜೀವನ ಮರಣ ನಡುವೆ ಸುಂದರ ಕಥನ ನೂರು ಈ ತಿರುವಿನ ದಾರಿ ಗುರಿಗಳ ಬೆನ್ನತ್ತಿ ಹೊರಟಿರೋ ಸವಾರಿ ಹಾಗೋ ಹೀಗೋ ಸಾಗು ಹಾಗೋ ಹೀಗೋ ಸಾಗು ಕೊನೆಯ ನಿಲ್ದಾಣ ತಲುಪುವವರೆಗೂ ನೀ ಸಾಗು ಪರಿಚಯ ಇರದೇ ಇದ್ದರೂ ಪರಿಚಿತ ನಾವು ಎಲ್ಲಿ ಎಲ್ಲರೂ ಖುಷಿರು ಏನೇ ಆದರೂ ನಾಳೆಯ ಯಾರು ಎಲ್ಲಿ ಬಲ್ಲರು ಜೀವನಾನೇ ಒಂಥರ ಮಧುರ ಸಂಗೀತ ಇರಲೇಬೇಕು ತಾನೇ ಇಲ್ಲೂ ಏರಿಳಿತ ಗೋ ಹೀಗೋ ಸಾಗು ಹಾಗೋ ಹೀಗೋ ಸಾಗು ಕೊನೆಯ ನಿಲ್ದಾಣ ತಲುಪುವವರೆಗೂ ನೀ ಸಾಗು ವಣಕ್ಕಂ, எப்படி இருக்கீங்க? ಸ್ವಾಗತ ಎಲ್ಲರಿಗೂ ಚೆನ್ನೈಗೆ. ಈಗ ಇನ್ನೊಂದು ಫ್ಲೈಟ್ ಹಿಡಿಬೇಕು. ಬ್ಯಾಗ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸೀದಾ ಬ್ಯಾಗು ಬೆಂಗಳೂರಿಗೆ ಬರುತ್ತೆ. ನಾನು ಗೇಟ್ಸ್ ಕಡೆ ಹೋಗಬೇಕು. ಚೆನ್ನೈಯಿಂದ ಶಿವಮೊಗ್ಗಗೆ ಫ್ಲೈಟ್ ಇದೆ ರೀ, ನನಗೆ ಗೊತ್ತೇ ಇರಲಿಲ್ಲ. ಪರವಾಗಿಲ್ಲ, ಅದೇದು ಶಿವಮೊಗ್ಗ, ನಾವು ಹೋಗ್ತಾ ಇರೋದು ಬೆಂಗಳೂರು. ಇನ್ನು ಶಿವಮೊಗ್ಗ ರೂಟ್ ಆಪರೇಷನಲ್ ಇರೋದು ಖುಷಿ ಆಯಿತು ಕೇಳಿ. ಇತ್ತೀಚೆಗೆ ಈ ಕಾನ್ಸೆಪ್ಟ್ ಫೇಮಸ್ ಆಗ್ತದೆ, ಮೇಕ್ ಯುವರ್ ಓನ್ ಪರ್ಫ್ಯೂಮ್ ಅಂತ. ನಿಮ್ಗೆ ಯಾವ ರೀತಿ ಬೇಕೋ ಪರ್ಫ್ಯೂಮು, ಫ್ರೂಟಿ ಬೇಕಾ, ಮಸ್ಕಿ ಬೇಕಾ, ಆ ಥರ ನೀವು ಮಾಡಿಸ್ಕೋಬೋದು. ರೇಟ್ ಎಷ್ಟು ಅಂತ ಗೊತ್ತಿಲ್ಲ. 1400 ಸ್ಟಾರ್ಟ್ ಆಗುತ್ತಂತೆ, 2500ವರೆಗೂ ಇದೆ. ಬೆಂಗಳೂರಲ್ಲೂ 8 ಸ್ಟೋರ್ ಮಾಡಿದಾರಂತೆ. ನೋಡಿ ಏರ್ಪೋರ್ಟ್ ಸ್ಟಾಫ್ ಎಷ್ಟು ಕಷ್ಟಪಡ್ತಾರೆ ಅಂತ. ಅವರು ವೀಲ್ ಚೇರಲ್ಲಿ ಒಬ್ರು ಇದ್ದಾರೆ, ಎಂಟರ್ಲಿ ಲೇಡಿ, ಅವರನ್ನು ಇಬ್ಬರು ಎಳ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆಲ್ಮೋಸ್ಟ್ ಏರ್ಪೋರ್ಟ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ತಂದು ಇಲ್ಲಿಂದ ಒಳಗೆ ಕೂರಿಸೋ ತನಕ ಅವ್ರ ಜವಾಬ್ದಾರಿ. ಈ ಉರಿ ಬಿಸಿಲು ಕೆಲಸ ಮಾಡ್ತಾ ಇದ್ದಾರಲ್ಲ, ಎಲ್ಲ ಗ್ರೌಂಡ್ ಸ್ಟಾಫ್ಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು ಹೇಳೋಣ. ಟ್ಯಾಕ್ಸಿ 1300 ರೂಪಾಯಿ ತೋರಿಸ್ತಾ ಇದೆ. ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡೆ. ನಮ್ಮ ಸಾರ್ವಜನಿಕ ಸಾರಿಗೆ, ನಮ್ಮ ಹೆಮ್ಮೆಯ BMTC 250 ರೂಪಾಯಿ ಆಗುತ್ತಿದ್ರಲ್ಲ, ಆದರೆ ಬಸ್ ನಂಬರ್ 10. ಇಡೀ ವರ್ಲ್ಡ್ ಸುತ್ತಾಡಿದ್ದೀನಿ. ನಮ್ಮ BMTC ಥರ ಕ್ವಾಲಿಟಿ ಬಸ್ಸು ಮತ್ತು ಕ್ವಾಲಿಟಿ ಸರ್ವಿಸು ಬೇರೆ ಯಾರೂ ಕೊಟ್ಟಿಲ್ಲ ರೀ ಇವತ್ತರೆಗೂ. ಬೆಸ್ಟ್ ಬಸ್ ಸರ್ವಿಸ್. ಮತ್ತು ನಮ್ಮ ಸುಂದರವಾದ ಕನ್ನಡ ಅಕ್ಷರಗಳನ್ನ ನೋಡೋದೇ ಒಂದು ಖುಷಿ ರೀ, ನಿಜವಾಗ್ಲೂ. ನೋಡಿ, ಕನ್ನಡ ಕಾಮಧೇನು, ಕರ್ನಾಟಕದ ಕಲ್ಪ ವೃಕ್ಷ. ಇಡೀ ಬಸ್ಸಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಒಬ್ಬನೇ. 12:30 ಹೊರಡುತ್ತಂತೆ, ಇನ್ನು 10 ನಿಮಿಷ ಇದೆ ಬಾಕಿ. ಹಸುವಾಗ್ತಾ ಇದೆ. ಕರ್ನಾಟಕಕ್ಕೆ ಬರ್ತಿದ್ದಂಗೆ ಹಸು ಜಾಸ್ತಿ ಆಯಿತು, ನಮ್ಮ ಅಡುಗೆಗಳನ್ನ ನೆನೆಸ್ಕೊಂಡು. 110 ರೂಪಾಯಿ ಟಿಕೆಟು, ಸ್ಯಾಟಲೈಟ್ ಬಸ್ ಸ್ಟಾಪ್ವರೆಗೂ. ಅಲ್ಲಿಂದ ಆಟೋನೋ ಅಥವಾ ಬೇರೆ ಏನೋ ತೊಗೋಬೇಕು. 12:30 ಅಂದರೆ ಕರೆಕ್ಟಾಗಿ 12:30ಗೆ ಸ್ಟಾರ್ಟ್ ಮಾಡೇ ಬಿಟ್ರು. ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಬಂದಿದ್ದೀವಿ. ಇಂಟರ್ನ್ಯಾಷನಲ್ ಟ್ರಾವೆಲರ್ಸು ಮತ್ತು ಏರ್ ಇಂಡಿಯಾ ಟ್ರಾವೆಲರ್ಸು ಇಲ್ಲಿ ಬರ್ತಾರೆ. ಇಲ್ಲಿ ಹತ್ತಿಸ್ಕೊಂಡು ಇಲ್ಲಿಂದ ಹೊರಡುತ್ತೆ.
ಆರ್ ಆರ್ ನಗರು ಅಷ್ಟು ದೊಡ್ಡ ಏರಿಯಾ ಆದ್ರೂ ಒಂದು ಬಸ್ಸು ಏರ್ಪೋರ್ಟಿಂದ ಆರ್ ಆರ್ ನಗರ ಹೋಗಲ್ಲ ಅಂದರೆ ಏನ್ರಿ ಕತೆ. ಮೋಸ್ಟ್ಲಿ ಆರ್ ಆರ್ ನಗರಲ್ಲಿರೋಲ್ಲ ಸಾಹುಕಾರರು ಇರಬೇಕು, ಅದಕ್ಕೇ ಎಲ್ಲರ ಹತ್ರ ಕಾರು ಅಥವಾ ದೊಡ್ಡ ದೊಡ್ಡ ಟ್ಯಾಕ್ಸಿ ತೊಗೊಂಡು ಹೋಗ್ತಾರೆ ಅನಿಸುತ್ತೆ. ಅದಕ್ಕೆ ಬಸ್ಸೇ ಬಿಟ್ಟಿಲ್ಲ ಅಲ್ಲಿಗೆ. ಸಾಮಾನ್ಯ ಜನರು ಇದ್ದಾರೆ ಆರ್ ಆರ್ ನಗರಲ್ಲಿ, ಅವರೆಲ್ಲ ಹೆಂಗೆ ಹೋಗ್ಬೇಕು? ಎರಡೆರಡು ಬಸ್ ಚೇಂಜ್ ಮಾಡಿಕೊಂಡು ಮತ್ತು ಟ್ಯಾಕ್ಸಿ ತೊಗೊಂಡು ಮತ್ತು ಆಟೋ ತೊಗೊಂಡು ಖರ್ಚು ಜಾಸ್ತಿ ಆಗುತ್ತೆ. ಕೊಡ್ಬೇಕು ಫೆಸಿಲಿಟಿ ಅಲ್ಲಿ ಅವ್ರಿಗೂ. ಜೈ ಕರ್ನಾಟಕ. ನಮ್ಮ ಕಂಡಕ್ಟರ್ ಅಣ್ಣಗೂ ಥ್ಯಾಂಕ್ಸ್ ಹೇಳೋಣ, ಧನ್ಯವಾದ ಬ್ರದರ್. ನಿಮ್ಮ ಫ್ರೆಂಡ್ಗೂ ಕೇಳಿದೆ ಅಂತೇಳಿ. ಹಾಂ ಬಾಯ್. ಆಗಲೂ ಆಟೋದವ್ರ ಪ್ರಾಬ್ಲಮ್ ಇದೆ. ಅವ್ರು ಹೇಳಿದ ಕಡೆ ನಾವು ಹೋಗ್ಬೇಕು, ನಾವು ಹೇಳಿದ ಕಡೆ ಅವ್ರು ಬರಲ್ಲ. ಊಬರಲ್ಲಿ 148 ರೂಪಾಯಿ ತೋರಿಸ್ತಾ ಇತ್ತು. ಆಟೋ ಅಣ್ಣ ಓಕೆ ಅದೇ ರೇಟಿಗೆ ಬರ್ತೀನಿ ಅಂದರು, ಅದಕ್ಕೆ ಬುಕ್ ಮಾಡಿದೆ. ಡೈರೆಕ್ಟಾಗಿ ಅವ್ರ ಹತ್ರ ಡೀಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೆಂಪೇಗೌಡರು, ಅಂಬರೀಷ್ ಅಣ್ಣ, ಪುನೀತ್ ರಾಜ್ಕುಮಾರು ಎಲ್ಲರ ಫೋಟೋನೂ ಹಾಕ್ಬಿಟ್ಟಿದ್ದಾರೆ. ಎಲ್ಲೂ ಗ್ಯಾಸೇ ಸಿಗ್ತಾ ಇಲ್ವಂತೆ. ತುಂಬ ಗ್ಯಾಸ್ಗೋಸ್ಕರ ನಿಂತಿರೋ ಗಾಡಿಗಳಂತೆ. ಬೆಳಗ್ಗೆ 7 ಗಂಟೆಯಿಂದ ನಿಂತ್ಕೊಂಡಿದ್ದಾರಂತೆ. ಯಪ್ಪ ಹಾಂ, ಅಯ್ಯೋ ಲೈಟ್ ನೋಡಿ ಇಲ್ಲಿ, ಗ್ಯಾಸ್ಗೋಸ್ಕರ ನಿಂತಿರೋದು. ಯಾವಾಗ ಅವ್ರು ಬಾಡಿಗೆ ಹೊಡೆಯೋದು, ಯಾವಾಗ ಅವ್ರು ಊಟ ಮಾಡೋದು, ಹೆಂಗಿದು? ಇದೇ ಡಿಪ್ರೆಷನಲ್ಲಿ ಪಕ್ಕದಲ್ಲಿರೋ ಬಾರ ಎಣ್ಣೆ ಹೊಡಿಬೇಕಷ್ಟೇ. ಅದೇ 2 ಬಾರಿದೆ, 2-3 ನೋಡಿ ಇಲ್ಲಿ ಹೆಂಗಿದೆ ಕ್ಯೂ. ಎಲ್ಲೋ ದೂರದ ದೇಶದಲ್ಲಿ ನಡೆಯೋ ಯುದ್ಧ ಹೆಂಗೆ ನಮಗೆ ಎಫೆಕ್ಟ್ ಆಗುತ್ತೆ ನೋಡಿ. ಆಟೋ ಅಣ್ಣ ತಲೆ ಮೇಲೆ ಕೈ ಎತ್ಕೊಂಡು ಶಿವ ಅಂತ ಇದ್ದಾರೆ. ಸಿದ್ದರಾಜು ಅವರು ಹೇಳ್ತಾರೆ, ಕೋವಿಡಲ್ಲಿ ಊಟ ಇತ್ತು ಆದರೆ ದುಡ್ಡಿರಲಿಲ್ಲ, ಆದರೆ ಇವಾಗ ದುಡ್ಡಿದೆ ಆದರೆ ಊಟ ಇಲ್ಲ ಅಂತ. ಅಲ್ಲಿದ್ದವನಿಗೆ ಕಟ್ಲೆ ಇಲ್ಲ, ಕಟ್ಲೆ ಇದ್ದವನಿಗೆ ಹಲ್ಲಿಲ್ಲ. ಅದೇ ಜೀವನ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿಮ್ಮ ಸಂಘ. ಹೋಯ್ತಾ ಇರಬೇಕು. ಕಬ್ನಲ್ಲಿ ತಗೊಂಡೆ. ನನಗೆ ಆಟೋ ಡ್ರೈವರ್ ಅಣ್ಣಂಗೆ ಬರಲ್ಲ ಆಟೋ ಬಿಟ್ಟು ಬರೋಕ್ಕಾಗಲ್ವಲ್ಲ. ನಮ್ಮ ಆಟೋ ಡ್ರೈವರ್ ಅಣ್ಣ ಹೇಳ್ತಾರೆ, ನಾನು ಹಿಂಗೆ ಇನ್ನೂ ಎತ್ತೇ ಇಲ್ಲ, ಆಲ್ರೆಡಿ ಜ್ಯೂಸ್ ಇಳಿಸ್ಬಿಟ್ರು. ಅದಕ್ಕೆ ಅವ್ರು ಹೇಳ್ತಾರೆ ಒಂದು ಕ್ವಾರ್ಟರ್ ಹೊಡೆಯೋದು ಹಿಂಗೆ ಅಂತ. ಎಷ್ಟು ನಿಮಿಷ ಹೊಡಿತೀರಾ? 1 ನಿಮಿಷ ಹೊಡಿತೀರಾ? ಹೌದಾ? ವಾರಕ್ಕೆ ಎಷ್ಟು ಹೊಡಿತೀರಾ? ನಮಸ್ಕಾರ ಬನ್ನಿ. ಆರಾಮಾ? ಹೌದಾ? ಹೌದಾ? ಓಕೆ. ಏನು ಹೌದಾ? ಏನು ಹೇಳ್ತಾರೆ, ಮಾತಾಡ್ತಾರಲ್ಲ ಪುಟ್ಟಮ್ಮನ? ಓ ಹೌದು. ಮತ್ತೆ ಇವಾಗ ಸೈಲೆಂಟ್ ಆಗಿದೆಯಾ? ಹ್ಞೂ. ಮತ್ತೆ ಏನು ಹೇಳ್ತಾನೆ ಇಲ್ಲ, ನಮಸ್ಕಾರನೇ ಹೇಳಲಿಲ್ಲ ನನಗೆ ಇನ್ನೂ. ನಂಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಹೌದಾ? ಥ್ಯಾಂಕ್ ಯು. ಜ್ಯೂಸ್ ಕೊಟ್ಟಿದ್ದೀರಾ? ತಗೊಳ್ಳಿ. ಏನಾಯ್ತು? ಜ್ಯೂಸ್ ಕುಡಿದ್ರೆ ಫೋಟೋ ಕೊಡೋದು? ಬನ್ನಿ ಜ್ಯೂಸ್ ಕೊಡಿ. ತೊಗೊಳ್ಳೇಬೇಕು, ಕಂಪಲ್ಸರಿ. ವೆಲ್ಕಮ್. ಇಬ್ರು ಸಿಕ್ಕಿದ್ದಾರೆ ನಮಗೆ, ನಮ್ಮ ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿ. ಏನೇ ಬ್ರೋ ನಿಮ್ಮ ಹೆಸರು? ಅನಿಲ್ ಅಂತ. ಒಳಗೆ ಬನ್ನಿ, ಎರಳಿಗೆ ಬನ್ನಿ. ಅನಿಲ್ ಬ್ರೋ ಏನು ಮಾಡ್ತೀರಾ? ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರೂ ಪ್ರೀತಿ ಕೊಟ್ಟರು ರೋಡಲ್ಲಿ. ಥ್ಯಾಂಕ್ ಯು. ಇವ್ರ ವೈಫು ಕಂಪಲ್ಸರಿ ಇವ್ರನ್ನ ಮಂಗೋಲಿಯಾ ಕರ್ಕೊಂಡು ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾರಂತೆ. ಯಾಕೆ? ನನ್ನ ಸೀರೀಸ್ ನೋಡ್ಬಿಟ್ಟಾ? ಅಲ್ಲಿ ಹೋದ್ರೆ ಚಳಿಲಿ ನಡಗಿ ವಾಪಸ್ ಮನೆಗೆ ಹೋಗೋಣ ನಡೀರಿ ಅಂತಾರೆ. ಒಂದು ದಿವಸನೂ ಇರಲ್ಲ ಅವರು. ಸರಿ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ಪ್ರವಾಸ ಮಾಡಿದ್ರೆ ಲೈಫು ಬದಲಾಗೋದು. ಬರ್ತೀನಿ. ಬಾಯ್. ಜೈ ಕರ್ನಾಟಕ. ಅದು ಬೇಕಾಗಿರೋದು ಹುಡುಗ ನೋಡಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಕುರ್ಸಾದ್, ಎಷ್ಟು ಚೆನ್ನಾಗಿ ಹೇಳ್ತಾರೆ ಜೈ ಕರ್ನಾಟಕ ಅಂತ. ಡ್ರೈವರ್ ಅಣ್ಣಂಗೆ ಈಗ ನಮ್ಮ ಹವಾ ಮತ್ತೆ ಕದರ್ ಇವಾಗ ಗೊತ್ತಾಯ್ತಂತೆ. ಧನ್ಯವಾದ ಸಿದ್ದರಾಜ್ ಅವರೇ. ತುಂಬ ಖುಷಿ ಆಯಿತು ನಿಮ್ಮನ್ನ ಮೀಟ್ ಮಾಡಿ. ಆದಷ್ಟು ಬೇಗ ಸಮಸ್ಯೆ ಸರಿ ಹೋಗಿ ಮತ್ತೆಲ್ಲ ಸರಿ ಹೋಗ್ಲಿ ಅಂತ ಕೇಳ್ಕೊತೀನಿ. ಎಲ್ಲ ಆಟೋ ಡ್ರೈವರ್ ಅಣ್ಣಗೂ ನಮ್ಮ ಕಡೆಯಿಂದ ನಮಸ್ಕಾರ ಹೇಳಿ. ಹಲೋ, ಯಾರು ನೀವು? ನಾವು ನಮ್ಮ ಹೆಸರು ಗ್ಲೋಬಲ್ ಕನ್ನಡಿಗ. ನೀವು? ಗ್ಲೋಬಲ್ ಕನ್ನಡಿಗ. ನಮ್ಮ ಅಬ್ಬಾ ಮೊನ್ನೆ ನನ್ನ ಸಾಂಗಿಗೆಲ್ಲ ಡ್ಯಾನ್ಸ್ ಮಾಡಿದ್ದಂತೆ. ಹೆಂಗೆ ಮಾಡಿದೆ ತೋರಿಸು. ಜವಾರಿ ಜಾದು ತೋರಿಸಿ ಹೆಂಗೆ ಮಾಡಿದೆ. ಹೊಳ್ಳಿ ನಗೆಯ ಚೆಲ್ಲಿ ಹಿಂಗ ಹೊಂಟಾಳ, ಗಿಚಗಿಲಿ ಮಚ್ಚವಿಲಿ ಮೂಳೆ ಇಲ್ಲ ಬಳುಕೋ ಮೈಲಿ. ಸಖತ್ತಾಗಿದೆ ಹಾಡುಗಳು. ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಕೇಳಿ. ವಾಪಸ್ ಮನೆಗೆ ಬಂದಿದ್ದೀನಿ. ಎಷ್ಟು ದಿವಸ ಆಯ್ತಮ್ಮ? 13 ದಿವಸ ಆಯ್ತಾ? ತುಂಬ ಚಿಕ್ಕ ಟ್ರಿಪ್ ಇದು. ಮನೆಗೆ ಬಂದಿದ್ದೀನಿ. ಇವರು ನಮ್ಮ ಅಜ್ಜಿ.
ನನ್ನ ಟೇಬಲ್ ಮುಂದೆ ಸದಾ ಇರ್ತಾರೆ. ನನ್ನ ಬೆಡ್ಡು, ನನ್ನ ಲೈಬ್ರರಿ, ಇಲ್ಲೂ ಸ್ವಲ್ಪ ಬುಕ್ಸ್ ಎಲ್ಲ ಇದೆ. ಅಮ್ಮನ ಕೈ ತುತ್ತಲಿ ಅಡಗಿದೆ ಅಮೃತ, ಅಮ್ಮನ ನುಡಿ ಮುತ್ತಲಿ ಬದುಕಿನ ಅಂಕಿತ. ಜೀವ ಜೀವನವು ನಿನ್ನ ಭಿಕ್ಷೆ, ಎಲ್ಲ ಜನುಮನ ನಿನ್ನಯ ಕೂಸೆ. ಅಮ್ಮ ಮಮ್ಮಾಯಿ ತಾಯಿ, ಜನ್ಮದಾತೆ ಮಾತೆ, ಎಲ್ಲ ನೀನೇ ನೀನೇ ತಾನೇ ನನಗೆ ಕೊಟ್ಟೆ ಉಸಿರು, ನೀನೇ ತಾನೇ ನನಗೆ ಇಟ್ಟೆ ಹೆಸರು. ಅವಳ ಮಡಿಲೇ ನನ್ನಯ ಪಾಲಿನ ಸ್ವರ್ಗ, ಅವಳ ಮಮತೆ ಸಿಕ್ಕಿರೋ ಸುಂದರ ಯೋಗ. ನಾನು ಸೋತಾಗಲೂ ಅಮ್ಮನ ಭರವಸೆ ಮಾತು, ಎದ್ದು ನಿಲ್ಲಲು ನನಗದೆ ಸ್ಫೂರ್ತಿಯು.